ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ವಿಕ್ಕಾಗಿ ತುಂಬ ಬೇಗ ಟೈಮ್ ಇಲ್ಲದೆ ಇದ್ದಾಗ ಏನು ಮಾಡೋದು ಅಂತ ಹೇಳಿದಾಗ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಸಿಂಪಲ್ಲು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ, ಮತ್ತು ಬೇಗ ಮಾಡ್ಕೋಬೋದು. ಟಿಫನ್ನು ಮಸಾಲ ರೈಸ್ ಅಂತನಾದರೂ ಹೇಳ್ಬೋದು, ಆನಿಯನ್ ರೈಸ್ ಅಥವಾ ಟೊಮೊಟೊ ರೈಸ್ ಅಂತನಾದರೂ ಹೇಳ್ಬೋದು. ಬನ್ನಿ ಇದಕ್ಕೆ ಏನೇನು ಬೇಕು ನೋಡೋಣ. ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ, 2 ಮೀಡಿಯಮ್ ಸೈಜು ಚಿಕ್ಕದು ಈರುಳ್ಳಿ, ಮತ್ತು ಒಂದು ಬೆಳ್ಳುಳ್ಳಿ, 4-5 ಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ, ಪುದೀನ, ಮತ್ತು ಮೆಣಸು, ಮೆಣಸಿನ ಪುಡಿ, ಚಕ್ಕೆ ಲವಂಗ ಪುಡಿ. ಬನ್ನಿ ಇವಾಗ ಹೇಗೆ ಮಾಡ್ತಿದ್ದೀನಿ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಇಡ್ತಿದ್ದೀನಿ ಕುಕ್ಕರ್ನ. ಇದು ಕಾಯಕ್ಕೆ ಇಟ್ಬಿಟ್ಟು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಹಾಕ್ತಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಎಣ್ಣೆನ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಫಸ್ಟ್ ಹಾಕ್ತಿದ್ದೀನಿ ನಾನು. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ತಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ತುಂಬ ಈಸಿ, ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ನೋಡಿ, ಎಣ್ಣೆ ಬಿಡ್ತಾ ಇದೆ. ಕಡಿಮೆ, ಏನು ರುಬ್ಬೋ ಆಗಿಲ್ಲ, ಏನು ಜಾಸ್ತಿ ಕಟ್ ಮಾಡೋ ಹಾಗೂ ಇಲ್ಲ ತರಕಾರಿ ಅದು ಇದು ಅಂತ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿ ಹಂಗೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ತನಕ. ಮತ್ತು ಮೆಣಸಿನ್ಕಾಯಿ 4-5, ಜಾಸ್ತಿ ಖಾರ ಮಾಡ್ತಿಲ್ಲ ನಾನು. ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಅಷ್ಟೇನು ಹಾಕೋಂಗಿಲ್ಲ, ಬೇಗ ಮಾಡ್ಕೊಬಿಡ್ಬೋದು. ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರಿದು ಈಗ ಗರಂ ಮಸಾಲ ಹಾಕಿದ್ದೀನಿ, ಅಂದರೆ ಚಕ್ಕೆ ಲವಂಗ, ಮತ್ತು ಮೆಣಸಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಬೇಕು ಅಂದರೆ ನೀವು ಮತ್ತೆ ಹಾಕೋಬೋದು. ಮತ್ತು ಅರಿಶಿನ ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿನ ಅಷ್ಟೇ. ಮತ್ತು ನಾನು ಇಲ್ಲಿ ಇನ್ನೊಂದೇನು ಅಂದರೆ ಬಿರಿಯಾನಿ ಪೌಡರ್ ಅಥವಾ ಚಿಕನ್ ಮಸಾಲ ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ ಮಸಾಲ ಹಾಕ್ತಿದ್ದೀನಿ, ಮತ್ತು ಗರಂ ಮಸಾಲ ಎಲ್ಲನೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಮೆಣಸಿನ ಪುಡಿನೂ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಬಿಡೋ ತನಕ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಚೆನ್ನಾಗಿ ಬಾಡಿಸ್ಕೊಂಡು, ತುಂಬ ಈಸಿ ಇದು, ಬೇಗನೆ ಮಾಡ್ಕೊಬಿಡ್ಬೋದು. ಇಷ್ಟು ಕಟ್ ಮಾಡಿ ಹಂಗೆ 1-2 ವಿಷಲ್ ಹಾಕ್ಸಿದ್ರೆ ರೆಸಿಪಿನೇ ಮುಗಿದೋಗುತ್ತೆ. ಈಗ ನೋಡಿ, ಪುದೀನ ಹಾಕ್ತಿದ್ದೀನಿ ಫ್ಲೇವರ್ಗೆ. ಜಾಸ್ತಿನೂ ಹಾಕಿಲ್ಲ, ಎಲ್ಲ ಕಡಿಮೆ ಪ್ರಮಾಣದಲ್ಲೇ ಹದವಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಸಲ ಟ್ರೈ ಮಾಡಿ ಈ ಥರ. ನೋಡಿ, ಇದು ಅಕ್ಕಿ, ಮನೆ ಅಕ್ಕಿ, ರೇಷನ್ ಅಕ್ಕಿ ಎಲ್ಲ, ನಾವೇ ಬೆಳೆದಿರೋದು ಇದು ಅಕ್ಕಿ. ಪಾಲಿಶ್ ಕೊಡಿಸಿಲ್ಲ, ಅದಕ್ಕೆ ಈ ಥರ ಇದೆ ಅಕ್ಕಿ. ಇದನ್ನೊಂದು ಸಲ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಇದಕ್ಕೆ ಹಾಕ್ತಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದು ಬಾಡಿಸ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ತೊಳೆದಿರೋ ಅಕ್ಕಿ ಹಾಕ್ತಿದ್ದೀನಿ, 1 ಲೋಟ ಹಾಕಿದ್ದೀನಿ. ಇದು ಒಂದು 4 ಜನ ಊಟ ಮಾಡ್ಬೋದು, ಅಷ್ಟು ಮಾಡ್ತಿದ್ದೀನಿ ಅಷ್ಟೇ ನಾನು. 1 ಲೋಟಕ್ಕೆ 2 ಲೋಟ ನೀರು ಹಾಕಿದ್ದೀನಿ. ಆಯಿತು, ಉಪ್ಪು ಎಲ್ಲ ಹಾಕಾಯಿತು. ಮತ್ತು 2 ವಿಷಲ್ ಬರ್ಸಿದ್ರೆ ಆಯಿತು. ವಿಷಲ್ ಬಂದಿದೆ, 2 ಆಯಿತು ವಿಷಲ್ಲು. ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಚೆನ್ನಾಗಾಗಿದೆ. ತುಂಬ ಈಸಿ. ಲೇಟಾಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ತಲೆಗೆ ಓಡಲಿಲ್ಲ ಅಂದಾಗ ಈ ರೆಸಿಪಿ ಈಸಿ ಇದೆ, ಮಾಡ್ಕೋಬೋದು. ತುಂಬ ಈಸಿ. ನಾನು ಬೆಳಿಗ್ಗೆ ಇದೇ ಮಾಡಿದ್ದು. ಚೆನ್ನಾಗಿ ಬರುತ್ತೆ. ತುಂಬ ಖಾರನೂ ಇಲ್ಲ, ಸ್ಪೈಸಿನೂ ಇಲ್ಲ, ಮಕ್ಕಳು ಕೂಡ ಊಟ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.